ಫ್ರೆಂಡ್ಸ್, ನಾನು ನಿಮ್ಮ ವಿನಯ್. ಸೊ 7.5 ವರ್ಷದಿಂದ ಸಾಕಷ್ಟು ಜನಕ್ಕೆ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಹೆಲ್ತ್, ಫಿಟ್ನೆಸ್ ಬಗ್ಗೆ ಹೇಳ್ಕೊಡ್ತಾ ಬರ್ತಿದ್ದೀವಿ, ನಾನು ಮತ್ತು ನಮ್ಮ ವೈಫು. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ಸಾಕಷ್ಟು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ. ಸೊ ಒಂದು ವೆಯ್ಟ್ ಲಾಸ್, ಒಂದು ವೆಯ್ಟ್ ಗೇನ್, ಇನ್ನೊಂದು ಈ ಶೇಕ್ನ ಹೆಂಗೆ ಟೇಸ್ಟಿಯಾಗಿ ಶೇಕ್ ಕುಡಿಯೋದು, ಮತ್ತು ಇದ್ರಲ್ಲಿ ಅಂಥದ್ದು ಏನಿದೆ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ, ಅಥವಾ ನಿಮಗೆ ಏನಾದರೂ ಅಥವಾ ನಿಮ್ಗೆ ಹರ್ಬಲೈಫಿಂದನೇ ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ ನಿಮ್ಮ ಕಮೆಂಟ್ಸ್ ಕೂಡ ಹಾಕಿ. ಇನ್ನೂ ಸಾಕಷ್ಟು ಜನ ಈ ವಿಡಿಯೋ ನೋಡಿದಾಗ ಅವ್ರಿಗೊಂದು ಕ್ಲಾರಿಫಿಕೇಷನ್ ಸಿಗುತ್ತೆ. ಕೆಲವೊಬ್ಬರದ್ದು ರಿಸಲ್ಟಿಂದ ಅವ್ರಿಗೆ ನೀಟಾಗಿ ಅರ್ಥ ಆಗುತ್ತೆ ಯಾಕೆ ಹರ್ಬಲೈಫ್ ನ್ಯೂಟ್ರಿಷನ್ ತೊಗೊಳ್ಬೇಕು, ಅಥವಾ ಹರ್ಬಲೈಫ್ ನ್ಯೂಟ್ರಿಷನಲ್ಲಿ ಸೈಡ್ ಎಫೆಕ್ಟ್ಸ್ ಇದೆಯಾ ಇಲ್ವಾ ಅನ್ನೋದು ಒಂದು ಗ್ಯಾರಂಟಿ ಸಿಗುತ್ತೆ. ಓಕೆ, ಇನ್ನೊಂದು ಹರ್ಬಲೈಫ್ ಆಫೀಸ್ ಬಂದು ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲೇ ಇದೆ. ಸಾಕಷ್ಟು ನ್ಯೂಟ್ರಿಷನ್ ಕ್ಲಬ್ಗಳು ಕೂಡ ಇದ್ದಾವೆ, ಮತ್ತು 95 ಕಂಟ್ರೀಸಲ್ಲೂ ಇದೆ. ಸೊ ಇಂಡಿಯಾಗೆ ಬಂದು 25 ವರ್ಷ ಆಯಿತು. ಸೊ ವರ್ಲ್ಡ್ ವೈಡ್ 45-46 ವರ್ಷದಿಂದನೂ ಇದೆ. ಮತ್ತು ಇಷ್ಟು ರೆಕಾರ್ಡ್ನ ಬ್ರೇಕ್ ಆಗಿರಬೇಕಾದ್ರೆ ಹರ್ಬಲೈಫ್ ನ್ಯೂಟ್ರಿಷನ್ನು, ಅದಕ್ಕಿಂತ ಹೆಚ್ಚಾಗಿ ಗೂಗಲಲ್ಲಿ ನಂಬರ್ 1 ನ್ಯೂಟ್ರಿಷನ್ ಅಂತ ಹೊಡೀರಿ, ಯಾವ್ದು ಬಂತು? ಹರ್ಬಲೈಫೇ ಬಂದಿದ್ದು. ವರ್ಲ್ಡ್ ನಂಬರ್ 1 ವೆಯ್ಟ್ ಮ್ಯಾನೇಜ್ಮೆಂಟ್ ಪ್ರಾಡಕ್ಟ್ ಅಂತ ಹೊಡೀರಿ, ಯಾವ್ದು ಬಂತು? ಹರ್ಬಲೈಫೇ ಬಂತು. ಮತ್ತು ನೋಡಿ, ಎಲ್ಲದರಲ್ಲೂ ನಿಮಗೆ ವಿತ್ ಪ್ರೂಫ್ ಮುಖಾಂತರನೇ ಇದೆ. ಆದರೆ ನಿಮಗೆ ಹೇಳೋ ಜನ ಏನೋ ಸೈಡ್ ಎಫೆಕ್ಟ್ಸ್ ಆಗಿದೆ, ಏನೋ ಇದನ್ನು ಬಿಟ್ಟರೆ ಮತ್ತೆ ದಪ್ಪ ಆಗ್ತದೆ, ಏನೇನೋ ಹೇಳ್ತಾರಲ್ಲ ಊಹಾಪೋಹಗಳಿಗೆ. ಪ್ರೂಫ್ ಇದೆಯಾ? ನೀವು ಚೆಕ್ ಮಾಡಿದ್ದೀರಾ? ಇಲ್ಲ ಅವ್ರನ್ನೇ ಕೇಳಿ, ಅವ್ರು ಹಂಗಂದ್ರಲ್ಲ, ಪ್ರೂಫ್ ಕೇಳಿ ಸುಮ್ಮನೆ. ಇಲ್ಲ ಯಾರೋ ಹೇಳಿದ್ದು, ಅವ್ರನ್ನ ಕೇಳಿ. ಇಲ್ಲ ನನಗೆ ಯಾರೋ ಹೇಳಿದ್ದು. ಹಿಂಗೆ ಮಾತಿಂದ ಮಾತು ಬೆಳೀತಾ ಹೋಗುತ್ತೆ ಹೊರತು ಯಾವುದೇ ಪ್ರೂಫ್ ಇರಲ್ಲ. ಸೊ ಪ್ರೂಫ್ ಇಲ್ಲದೆ ಇರೋದು ಗೋರ್ಮೆಂಟ್ ನಂಬುತ್ತಾ? ಪ್ರೂಫ್ ಇದ್ದಿದ್ದರೆ ಗೋರ್ಮೆಂಟವ್ರು ಸುಮ್ಮನೆ ಬಿಡ್ತಿದ್ರಾ? ನೀವೇ ಥಿಂಕ್ ಮಾಡಿ. ಯಾವುದೋ ಈ ಗೋಬಿ ಮಂಚೂರಿ ಆಗಿರ್ಬೋದು, ಯಾವುದೋ ಬೇರೆ ಬೇರೆ ಮ್ಯಾಗಿಲ್ ಆಗಿರ್ಬೋದು, ಸಾಕಷ್ಟು ಪ್ರಾಡಕ್ಟ್ಗಳು ಅಥವಾ ಬೇರೆ ಬೇರೆ ಸ್ವೀಟ್ಸ್ ಏನೇ ಇರ್ಬೋದು, ಅದ್ರಲ್ಲಿ ಕೆಲವೊಂದು ಕಲರ್ಸು, ಟೇಸ್ಟಿಂಗ್ ಪೌಡ್ರು, ಅಜ್ಜಿನಮೋಟೊ ಕೆಲವೊಂದೆಲ್ಲ ಯೂಸ್ ಮಾಡ್ತಾರೆ, ಬ್ಯಾನು ಮಾಡಿದರು. ಆಮೇಲೆ ಅದನ್ನೆಲ್ಲ ಸಾಲ್ವ್ ಔಟ್ ಮಾಡಿದ್ರು, ಕ್ಲಿಯರ್ ಆಯಿತು. ಬಟ್ ಅಂಥದ್ದನ್ನೇ ಬಿಟ್ಟಿಲ್ಲ ಗೌರ್ಮೆಂಟವ್ರು. ಮತ್ತು ಇದನ್ನ ಯಾಕೆ ಬಿಟ್ಟಿದ್ದಾರೆ? ಮತ್ತು ಇದನ್ನು ಮಾಡ್ತಾ ಇರಲಿಲ್ವಾ? ರಿಸಲ್ಟ್ ಬರೋದಕ್ಕೆ ಮೇಯ್ನ್ ಕಾರಣ ಕೋಚಿಂಗ್ ಮತ್ತು ಪ್ರಾಡಕ್ಟ್ಸ್. ಸೊ ಪ್ರಾಡಕ್ಟ್ ಕರೆಕ್ಟಾಗಿತ್ತು ಅಂದರೆ, ಕೋಚಿಂಗ್ ಕರೆಕ್ಟಾಗಿತ್ತು ಅಂದರೆ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ. ರಿಸಲ್ಟೇ ಕೋಚೇ ಇಲ್ಲ, ಪ್ರಾಡಕ್ಟು ಕೂಡ ಡೂಪ್ಲಿಕೇಟು ಸಿಗುತ್ತೆ. ಯಾಕೆ ಸಿಗಲ್ಲ? ತುಂಬ ಕಡೆ ಡೂಪ್ಲಿಕೇಟ್ಸು ಸಿಗುತ್ತೆ. ಆದರೆ ನೀವು ಹೆಂಗೆ ಚೆಕ್ ಮಾಡೋದು ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡ್ಬೋದು ನೀವು. ಯಾಕಂದರೆ ಸಾಕಷ್ಟು ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ಸ್ ಯಾವುದು ಅಂತ ಹೊರಗಡೆ ಜನಕ್ಕೆ ಸರಿಯಾಗಿ ಗೊತ್ತಾಗಲ್ಲ. ಸೊ ಅದಂತೂ ನಿಮಗೆ ಹೆಂಗೆ ಐಡೆಂಟಿಫೈ ಮಾಡೋದು ಗೊತ್ತಾಗೋದಿಲ್ಲ. ಯಾಕಂದರೆ ಸೇಮ್ ಡಬ್ಬ, ಸೇಮ್ ಇನ್ಫಾರ್ಮೇಷನ್ ಎಲ್ಲ ಅವರೇ ಫೀಡ್ ಮಾಡಿಬಿಟ್ಟಿರ್ತಾರೆ. ಬಟ್ ಒಳಗಡೆ ಇರೋದು ನಿಜನ ಸುಳ್ಳ ಅದು ಗೊತ್ತಿಲ್ಲ. ಸೊ ಏನನ್ನ ಹೆಚ್ಚು ಕಮ್ಮಿ ಆದರೆ ಗೊತ್ತಿಲ್ಲ. ಸೊ ಗ್ಯಾರಂಟಿ ಗೊತ್ತಿಲ್ಲ. ಮತ್ತು ಹೆಂಗೆ ತೊಗೊಳ್ತಿದ್ದೀರಾ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಯಾರ ಹತ್ರನೋ? ಅದು ಹೊಟ್ಟೆ ಒಳಗಡೆ ಹಾಕ್ಕೊಳ್ಳೋದು. ನಾನು ಹೇಳ್ತಿರೋದು ಬಟ್ಟೆ ಬರೆ ಆದರೆ ಚೆನ್ನಾಗಿಲ್ಲ ಅಂದರೆ ಕಿತ್ತು ಬಿಸಾಕ್ತೀರಾ, ಅಥವಾ ಯಾವುದೋ ಆನ್ಲೈನಲ್ಲಿ ತೊಗೊಂಡಿದ್ದು ರಿಟರ್ನು ಕೂಡ ಇರುತ್ತೆ. ಬಟ್ ಹರ್ಬಲೈಫ್ ಪ್ರಾಡಕ್ಟ್ಸ್ ನೀವು ಏನಾದರೂ ಅಲ್ಲೆಲ್ಲನೋ ತಗೊಳ್ತಾ ಇದ್ದರೆ ಯಾವುದೇ ರಿಟರ್ನ್ಸ್ ಇರಲ್ಲ. ನೀವು ಬೇಕಾದ್ರೆ ಇವಾಗಲೇ ಚೆಕ್ ಮಾಡಿ, ಆನ್ಲೈನಲ್ಲೆಲ್ಲ ಚೆಕ್ ಮಾಡಿ, ಹರ್ಬಲೈಫ್ ನ್ಯೂಟ್ರಿಷನ್ ಸಿಗುತ್ತೆ. ಬಟ್ ಡೂಪ್ಲಿಕೇಟ್ಸ್ ಟಿ ವಿಲಿ ಯಾಕೆ ಬರಲಿಲ್ಲ? TV 9 ಯಾಕೆ ಬರಲಿಲ್ಲ? ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾವುದೋ ಲೋಕಲ್, ಯಾವುದೋ ಗೊತ್ತೇ ಇರಲ್ಲ ಚಾನಲ್, ಅಲ್ಲೆಲ್ಲ ಬಂದಿರಬಹುದು, ಗೊತ್ತಿಲ್ಲ. ಬಟ್ ಪಕ್ಕಾ ನ್ಯಾಷನಲ್ ಚಾನಲ್ಗಳಲ್ಲಿ ಯಾಕೆ ಬರಲಿಲ್ಲ? TV 9 ಯಾಕೆ ಬರಲಿಲ್ಲ? ಸುವರ್ಣ ಚಾನಲ್ ಯಾಕೆ ಬರಲಿಲ್ಲ? ಪಬ್ಲಿಕ್ ಟಿವಿಲಿ ಯಾಕೆ ಬರಲಿಲ್ಲ? ನೀವೇ ಥಿಂಕ್ ಮಾಡಿ, ಸುಮ್ಮನೆ ಥಿಂಕ್ ಮಾಡಿ. ಸಾಕಷ್ಟು ಸ್ಟ್ಯಾಂಡರ್ಡ್ ಇರೋ ಚಾನಲ್ಗಳಲ್ಲಿ ಯಾಕೆ ಬರಲಿಲ್ಲ? ಓಕೆನಾ? ನೀವು ಥಿಂಕ್ ಮಾಡಿ. ಜನ ಹೇಳೋದೆಲ್ಲ ಇಂಪಾರ್ಟೆಂಟ್. ಪ್ರೂಫ್ ಇಲ್ಲದೆ ಜನ 1000 ಹೇಳ್ತಾರೆ, ನೀವು ನಂಬ್ತೀರಾ? ಯಾರೋ ಹಿಂಗಾಯ್ತಂತ ಹಂಗಾಯ್ತಂತ ಬಿಟ್ಟರೆ ದಪ್ಪ ಆದ್ರಂತ, ಬಿಟ್ಟಿದ್ದಕ್ಕೆ ಯಾಕೆ ದಪ್ಪ ಆಗಿದೆ? ಜಿಮ್ ಹೋಗ್ತಿದ್ದೆ, ಜಿಮ್ ಬಿಟ್ಟರೆ ನಾನು ದಪ್ಪ ಆದೆ. ಜಿಮ್ದ ಪ್ರಾಬ್ಲಮ್ಮು ಇಲ್ಲ ಇವ್ರದ್ದು ಪ್ರಾಬ್ಲಮ್ಮ? ಜಿಮ್ ಕರೆಕ್ಟಾಗಿದೆ, ಬಟ್ ಇವ್ರದ್ದು ಪ್ರಾಬ್ಲಮ್. ಹೆಂಗೆ ಮೇಂಟೈನ್ ಮಾಡೋದು ಗೊತ್ತಿಲ್ಲ. ಕೋಚ್ ಗೈಡ್ಲೈನ್ಸ್ ತೊಗೊಂಡಿರಲ್ಲ, ಅಥವಾ ಕೋಚ್ ಗೈಡ್ಲೈನ್ಸ್ ಯಾವಾಗ ಎಲ್ಲಿವರೆಗೂ ತೊಗೊಳ್ಬೇಕಂತನೂ ತೊಗೊಂಡಿರಲ್ಲ. ಇದೇ ಸೇಮ್ ಆ್ಯಸ್ ಯೂಶುವಲ್ ಹರ್ಬಲೈಫ್ ನ್ಯೂಟ್ರಿಷನ್ ಅಷ್ಟೇ. ನೀವು ಎಷ್ಟು kg ವೆಯ್ಟ್ ಲಾಸ್ ಆಗಬೇಕು ಅಂತ ನೀವು ಟಾರ್ಗೆಟ್ ಇಟ್ಕೊಳ್ಳಿ. ಐಡಿಯಲ್ ವೆಯ್ಟಿಗೆ ಬಂದ್ರಾ, ಮೇಂಟೆನೆನ್ಸ್ ಕಲ್ತ್ಕೊಂಡ್ರಾ, ವೆಯ್ಟ್ ಲಾಸ್ ಆದ್ರಾ, ಇಲ್ಲ ಕೋಚ್ ಇದ್ರಾ, ಇಲ್ಲ ಕೋಚ್ ಕರೆಕ್ಟಾಗಿ ಗೈಡ್ಲೈನ್ಸ್ ಕೊಟ್ರಾ, ಇಲ್ಲ ನೀವು ಫಾಲೋ ಮಾಡಿದ್ರಾ, ಇಲ್ಲ ಮಾಡ್ತಿದ್ರಾ? ಯಾಕೆ ಬಿಟ್ಟಿದ್ದು? ನಿಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಬಿಟ್ಟಿರಬಹುದು. ಯಾಕೆ ನಿಮಗೆ ಹೆಲ್ತ್ ಚೆನ್ನಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ವ? ಕೋಚ್ ಸರಿಯಾಗಿರಲಿಲ್ವ, ಅಥವಾ ಕೋಚೇ ಇಲ್ವಾ, ಅಥವಾ ಎಲ್ಲಂದ್ರಲ್ಲಿ ತೊಗೊಂಡ್ರ ಪ್ರಾಡಕ್ಟ್ಸು? ಮತ್ತು
ನಿಮ್ಮದು ಫಾಲ್ಟ್ ಇಟ್ಕೊಂಡು ನಿಮ್ಮದು ಫಾಲ್ಟ್ ಇದೆಯಂತ ನೀವು ಚೆಕ್ ಮಾಡ್ಕೊಳ್ಳಿ. ಇಷ್ಟು ನಾನು ಹೇಳಿರೋದ್ರಲ್ಲಿ ಕೋಚ್ ಇದ್ರಾ, ಕೋಚ್ ಗೈಡ್ಲೈನ್ಸ್ ತೊಗೊಂಡ್ರಾ, ಇಲ್ಲ ನೀವು ಫುಲ್ ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಐಡಲ್ ವೆಯ್ಟಿಗೆ ಬಂದ್ರಾ, ಮೇಂಟೆನೆನ್ಸ್ ಮಾಡ್ತಿದ್ದೀರಾ? ಇದು ಯಾವುದೂ ಇಲ್ಲದೆ ಸುಮ್ಮನೆ ಬ್ಲೈಮ್ ಮಾಡೋದ್ರಿಂದ ವೇಸ್ಟ್. ಓಕೆನಾ? ಅರ್ಥ ಮಾಡ್ಕೊಳ್ಳಿ, ನೀವು ಅರ್ಥ ಮಾಡ್ಕೊಳ್ಳಿ. ಇದು ಸೈಡ್ ಎಫೆಕ್ಟ್ಸೇ ಆಗಿದ್ದಿದ್ರೆ ನಾನು ಆವಾಗಲೇ ಹೇಳಿದ್ನಲ್ಲ, ಟಿ ವಿಲಿ ಯಾಕೆ ಬರಲಿಲ್ಲ, ಪೇಪರಲ್ಲಿ ಯಾಕೆ ಬರಲಿಲ್ಲ. ಮತ್ತು ಸಾಕಷ್ಟು ಪ್ರಾಡಕ್ಟ್ಸ್ಗಳಿದೆ, ಒಂದೊಂದು ಅಮೇಝಿಂಗ್ ಪ್ರಾಡಕ್ಟ್ಸ್ಗಳು. ನಾನು ಸಾಕಷ್ಟು ವೀಡಿಯೋಸ್ ಎಲ್ಲ ಮಾಡ್ತಾನೆ ಇರ್ತೀನಿ. ಫಸ್ಟ್ ಟೈಮ್ ನೀವು ನೋಡ್ತಿದ್ರೆ ಅಥವಾ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಯಾಕೆ ನೋಡಬೇಕು ಅಂತ ನಾನು ನಿಮ್ಗೆ ಹೇಳ್ತಿರೋದೇ ಇದೇ ಉದ್ದೇಶಕ್ಕೆ. ಜನ ಹೇಳೋದನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಯಾವುದೇ ಪ್ರೂಫ್ ಇರಲ್ಲ, ಗಾಸಿಪ್. ನಿಜ ಅನ್ನೋದನ್ನ ನಂಬಿ ಫಸ್ಟು, ಪ್ರೂಫ್ ಅನ್ನೋದನ್ನ ನಂಬಿ. ಪ್ರೂಫ್ ಇರೋದನ್ನ ಫಸ್ಟು ನಂಬಿ. ಪ್ರೂಫ್ ಇದೆಯಾ ನಂಬಿ, ಇಲ್ಲ ಪ್ರೂಫ್ ಇಲ್ಲದೆ ಇರೋದು ಯಾಕೆ ನಂಬ್ತೀರಾ? ಕರೆಕ್ಟ್ ಅಲ್ವಾ? ಫಸ್ಟ್ ಆಫ್ ಆಲ್ ಅವ್ರನ್ನ ನೀವು ಕೇಳಬೇಕಾಗಿರೋದು, ನೀವು ಯಾಕೆ ಹಂಗೆ ಹೇಳ್ತಿದ್ದೀರಾ ಅಂತ ಕೇಳಿ. ಇಲ್ಲ ಇದೇ ಸೈಡ್ ಎಫೆಕ್ಟ್ ಅದು ಇದು ಅಂದರೆ ಪ್ರೂಫ್ ಕೇಳಿ, ಅದರಲ್ಲಿ ಏನೈತೆ? ಕರೆಕ್ಟ್ ಅಲ್ಲ? ಹಿಂಗೆ ಆಗ್ತಿದೆ ಅಂತ ಪ್ರೂಫ್ ಬೇಕಲ್ಲಪ್ಪ. ಪ್ರೂಫ್ ಕೇಳಿ, ಪ್ರೂಫ್ ಇದ್ದರೆ ನಿಜವಾಗ್ಲೂ ನಂಬಿ. 85 ಕಂಟ್ರೀಸಲ್ಲಿದೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್, ಅಲ್ಲೂ ಸಿಗುತ್ತೆ. ಮತ್ತು ಎಲ್ಲ ದೇಶಗಳಿಗೂ ಬುದ್ಧಿ ಇರಲ್ವಾ? ನೀವು ಥಿಂಕ್ ಮಾಡಿ. ಸೊ ಎಲ್ಲದಕ್ಕೂ ಈ ವಿಡಿಯೋ ನಿಮಗೆ ಉತ್ತರ ಕೊಟ್ಟಿದೆ ಅಂತ ಅಂದ್ಕೊಂಡಿದ್ದೆ. ನಿಮ್ಗೆ ಏನೇ ಕೇಳೋದಿದ್ರು ಡೈರೆಕ್ಟಾಗಿ ಕಾಲ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ಹಾಕಿ. ನಿಮಗೆ ಹರ್ಬಲ್ ಲೈಫಿಂದ ರಿಸಲ್ಟ್ಸ್ ಬಂದಿದ್ದರೆ ಅಥವಾ ನೀವು ಈ ವಿಡಿಯೋ ನೋಡಿ ನಿಮಗೆ ಒಂದಷ್ಟು ಅದು ಕ್ಲಾರಿಫಿಕೇಷನ್ ಸಿಕ್ಕಿದ್ರೆ, ಉತ್ತರ ಸಿಕ್ಕಿದ್ರೆ ನೀವು ಕಮೆಂಟ್ಸಲ್ಲಿ ಹಾಕಿ. ಅಥವಾ ನೀವು ಎಷ್ಟು ವೆಯ್ಟ್ ಲಾಸ್ ಆಗಿದ್ರಿ ಅಥವಾ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದಿದ್ರೂ ಕಮೆಂಟ್ಸಲ್ಲಿ ಹಾಕಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಫ್ರೆಂಡ್ಸ್, ನೀವು ಇನ್ನೂ ನೆಗೆಟಿವ್ಸ್ನೇ ಹುಡುಕ್ತಿದ್ರೆ, ನೆಗೆಟಿವ್ಸ್ನೇ ತಲೆಗೆ ಹಾಕ್ಕೊಳ್ತಿದ್ರೆ ಅಥವಾ ನೆಗೆಟಿವ್ ಜನರ ಹತ್ರನೇ ಇದ್ದರೆ ನೀವು ನೆಗೆಟಿವ್ ಆಗೇ ಇದ್ಬಿಡ್ತೀರಾ. ಫಸ್ಟು ಪ್ರೂಫ್ ಇರೋದನ್ನ, ಪಾಸಿಟಿವ್ನ ನಂಬಿ ಫಸ್ಟು. ಸೊ ಗೂಗಲಲ್ಲಿ ನೀವು ಏನೇನೋ ಸರ್ಚ್ ಮಾಡೋಕ್ಕಿಂತ ಹರ್ಬಲ್ ಲೈಫ್ ಹಿಂದೆಗಡೆ ಡಾಕ್ಟರ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ಇದು ಎಲ್ಲಿ ತಯಾರಾಗುತ್ತೆ, ಇದು ಎಲ್ಲೆಲ್ಲಿದೆ, ಯಾರ್ಯಾರು ಯೂಸ್ ಮಾಡ್ತಾಯಿದ್ದಾರೆ, ಎಷ್ಟು ಕಂಟ್ರೀಸಲ್ಲಿದೆ. ಸೊ ಇದನ್ನು ಸರ್ಚ್ ಮಾಡಬೇಕಾದ್ರೆ ಇದನ್ನು ಗೊತ್ತೇದಾ? ಯಾವುದೋ ಸರ್ಚ್ ಮಾಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಆಲ್ರೆಡಿ ಸಾಕಷ್ಟು ಜನದ ರಿಸಲ್ಟೆಲ್ಲ ನೋಡಿದ್ದೀರಾ, ಕಮೆಂಟ್ಸು ನೋಡ್ತಾನೇ ಇದ್ದೀರಾ. ಸೊ ಎಷ್ಟು ಜನ ವೆಯ್ಟ್ ಲಾಸ್, ವೆಯ್ಟ್ ಗೇನ್, ಹೆಲ್ತ್ನ ಚೆನ್ನಾಗಿ ಮಾಡ್ಕೊಳ್ದೆ ಸಕ್ಕದಾಗಿ ರಿಸಲ್ಟ್ಸ್ ತೊಗೊಳ್ತಿದ್ದಾರೆ. ಸೊ ನಂದು ಕಮೆಂಟ್ಸ್ ಸೆಕ್ಷನೆಲ್ಲ ನೋಡಿ, ಎಲ್ಲ ವೀಡಿಯೋದಲ್ಲೂ ಕಮೆಂಟ್ಸ್ ಎಲ್ಲ ನೋಡಿ. ಸಾಕಷ್ಟು ಜನ ಅವ್ರಿಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಿದೆ, ಹೆಂಗಿರುತ್ತೆ ಕಮೆಂಟ್ಸು, ಹೆಂಗೆ ರಿಸಲ್ಟ್ಸ್ ತೊಗೊಂಡಿದ್ದಾರೆ ಅನ್ನೋದನ್ನ ನೀವು ಆ ವೀಡಿಯೋಸ್ನಲ್ಲಿ ನೋಡ್ಬೋದು, ಕಮೆಂಟ್ಸಲ್ಲಿ ನೋಡ್ಬೋದು. ಸೊ ಇಷ್ಟೆಲ್ಲ ಆದಮೇಲೂ ನಿಮಗೇನಾದರೂ ಕೇಳಬೇಕು ಅನಿಸಿದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿ, ಅಥವಾ ನಿಮಗೇನಾದರೂ ಇದರಿಂದ ರಿಸಲ್ಟ್ಸ್ ಬಂದಿದ್ದರೆ ಅಥವಾ ರಿಸಲ್ಟ್ಸ್ ತೊಗೊಳ್ಬೇಕು ಅಂದ್ಕೊಂಡಿದ್ರು ಕಮೆಂಟ್ಸಲ್ಲಿ ಹಾಕಿ ಕಾಲ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಕೋಚಿಂಗ್ ಕೊಡ್ತಾ ಒಳ್ಳೆ ಬೆಸ್ಟ್ ರಿಸಲ್ಟ್ಸ್ ತೊಗೊಳ್ಳಿ. ಅಷ್ಟೇ ನಾನು ಹೇಳೋದು. ಸೊ ಈ ವಿಡಿಯೋ ಮುಖಾಂತರ, ಸೊ ಈ ವಿಡಿಯೋ ಪೂರ್ತಿ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಿಂಗೆ ಸಾಕಷ್ಟು ಜನಕ್ಕೆ ನೀವು ಶೇರ್ ಮಾಡ್ಬೋದು ಈ ವಿಡಿಯೋನು. ಸೊ ಅವ್ರಿಗೂ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ, ತಪ್ಪು ತಿಳುವಳಿಕೆಯಿಂದ ದೂರ ಹೋಗ್ತಾರೆ. ಸೊ ನಿಜವಾಗ್ಲೂ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಸೊ ಬೆಸ್ಟ್ ನ್ಯೂಟ್ರಿಷನ್. ಸೊ ಅದಕ್ಕೆ ವರ್ಲ್ಡ್ ನಂಬರ್ 1 ಬ್ರೇಕ್ಫಾಸ್ಟ್ ಅವಾರ್ಡ್ ಕೂಡ ತೊಗೊಂಡಿದೆ. ನೀವು ಅದನ್ನು ಕೂಡ ಗೂಗಲಲ್ಲೇ ಹಾಕಿ. ಸೊ ಎಲ್ಲದಕ್ಕೂ ಪ್ರೂಫ್ ಇರೋದಕ್ಕೆ ನಾನು ಮಾತಾಡ್ತಿರೋದು. ಸೊ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಬಾ.